ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ರಸಾಯನಶಾಸ್ತ್ರದ ಮೊದಲನೇ ಅಧ್ಯಾಯವನ್ನು ನೋಡೋಣ. ದ ಫಸ್ಟ್ ಚಾಪ್ಟರ್ ಇಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತಂದ್ರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಅಂತಂದ್ರೆ ರಸಾಯನ ಶಾಸ್ತ್ರ ಅಂತ ನಾವು ಗೊತ್ತು, ಹೌದಾ? ರಸಾಯನ ಶಾಸ್ತ್ರ, ವಾಟ್ ಈಸ್ ಕೆಮಿಸ್ಟ್ರಿ ಅಂತ ಕ್ವಶನ್ ಕೇಳಿದ್ರೆ ಡೆಫಿನಿಷನ್ ಏನ್ ಬರೀಬೇಕು, ಏನಂತ ಬರೀಬೇಕು? It is a branch of science. It is a branch of science which deals with the molecules and their transformations. Molecules and their transformations. ಹಂಗಂದ್ರೆ ಏನು? Molecules ಅಂದ್ರೆ ಏನು? Transformation ಅಂದ್ರೆ ಏನು? ಅದನ್ನ ನೋಡ್ಬೇಕು. What is a molecule ಅನ್ನೋಕ್ಕಿಂತ ಮುಂಚೆ ಮೊದಲು ನೋಡ್ಬೇಕು ನಾವು what is an atom ಅಂತ ನೋಡ್ಬೇಕು. What is an atom ಅನ್ನೋಕ್ಕಿಂತ ಮೊದಲು ನೋಡ್ಬೇಕು ನಾವು what is a matter ಅಂತ ನೋಡ್ಬೇಕು. ಹೌದಿಲ್ಲ? Matter ಇಂದ ಸ್ಟಾರ್ಟ್ ಆಗ್ತದೆ. Matter is anything that occupies space and has definite volume. Correct? Mass ಇರ್ತದ, ಆಮೇಲೆ ಅದು ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ಕೊಂತದೆ. Every material is having what? Tiny particles. ಹೌದಾ? ಪ್ರತಿಯೊಂದು ಕಣ್ಣಿಗೆ ಏನು ಕಾಣ್ತದೆ, ಎಲ್ಲ ವಸ್ತು ಎದರಿಂದ ಆಗಿರ್ತದೆ? ಟೈನಿ ಪಾರ್ಟಿಕಲ್ಸ್, ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಇಂದ ಆಗಿರ್ತದೆ. ದಟ್ ಪಾರ್ಟಿಕಲ್ cannot be divided further. ಆ ಪಾರ್ಟಿಕಲ್ ಅನ್ನು ಮತ್ತೆ ನಾವು ಡಿವೈಡ್ ಮಾಡಕ ಆಗಂಗಿಲ್ಲ. ಅದಕ್ಕೆ ನಾವು ಹೇಳ್ತೀವಿ ನಾವು ಸ್ಮಾಲೆಸ್ಟ್ ಪಾರ್ಟಿಕಲ್ ಗೆ ಆಟಮ್ ಅಂತ. ಆಮೇಲೆ ಇಲ್ಲೇನದ ಸೈನ್ಸ್ ಆಫ್ ಮಾಲಿಕ್ಯೂಲ್ಸ್ ಅಂಡ್ ದೇರ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂತದ. ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ವಿಲ್ ಸ್ಟಡಿ ಅಬೌಟ್ ದ ಮಾಲಿಕ್ಯೂಲ್ಸ್ ಅಂಡ್ ದೇರ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂತ. ಆಟಮ್ ಅಂದ್ರೆ ಗೊತ್ತೈತಿ, ಮಾಲಿಕ್ಯೂಲ್ಸ್ ಅಂತಂದ್ರೆ ಏನು? ಮಾಲಿಕ್ಯೂಲ್ಸ್ ಅಂದ್ರೆ ಏನು? Two or more same kind of atoms or different kind of atoms combined in a fixed ratio. Fixed ratio ಒಳಗ ಕಂಬೈನ್ ಆಗಿತ್ತು ಅಂತಂದ್ರೆ ಅದಕ್ಕೆ ನಾವು ಹೇಳ್ತೀವಿ ಮಾಲಿಕ್ಯೂಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ H2O2, H2O, CO2, HNO3, H2SO4. ಹೌದಾ? ಹಿಂಗ ಲಕ್ಷಾಂತರ ಅದಾವ, ಕೋಟಿಗಟ್ಟಲೆ ಅದಾವ. ಕೋಟಿಗಟ್ಟಲೆ ಏನು ಸಿಗ್ತಾವ ಎಂಬ ಮಾಲಿಕ್ಯೂಲ್ ಸಿಗ್ತಾವ. ಹಾಗಾದ್ರೆ ಏನು ಅಂಡ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂತದ. ವಾಟ್ ಇಸ್ ದ ಮೀನಿಂಗ್ ಆಫ್ ಟ್ರಾನ್ಸ್ಫಾರ್ಮೇಷನ್? ಟ್ರಾನ್ಸ್ಫಾರ್ಮರ್ ಕೇಳಿ ಟ್ರಾನ್ಸ್ಫಾರ್ಮರ್ TC ಇದು ಅಲ್ಲ, ಇಲ್ಲಿ ಇರ್ತಾವಲ್ಲ ಸುತ್ತಮುತ್ತ, ಆ ಟ್ರಾನ್ಸ್ಫಾರ್ಮರ್ ಅಲ್ಲ. ಕಾರ್ ಇದ್ದು ಹೋಗ್ತಾ ಹೋಗ್ತಾ ಒಮ್ಮೆ ರೋಬೋಟ್ ಆಗ್ಬಿಡ್ತದೆ ನೋಡಿದ್ರು. ಟರ್ಬೋನೇಟರ್ ಅಂತಾರೆ ಏನಂತಾರೆ? ಟ್ರಾನ್ಸ್ಫಾರ್ಮರ್ಸ್ ಅಂತಾರೆ ಟರ್ಬೋನೇಟರ್ಸ್ ಅಂತ ನೋಡಿ. ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಯ್ತದು. ಕಾರ್ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತು, ನಿಂತು ಒಂದು ರೋಬೋಟ್ ಆಗಿ ನಡೆಯಕ್ಕೆ ಚಾಲು ಆಗ್ಬಿಡ್ತು. ಅಂತ ಫಿಲ್ಮ್ಸ್ ಗಳು ಅದಾವ ನೋಡ್ರಿ. ಅದ್ರಲ್ಲಿ ಏನಾಯ್ತು, ಒನ್ ಫಾರ್ಮ್ ಆಫ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್ ಆಫ್ ಎನರ್ಜಿ, ಅಥವಾ ಅದ್ರ ಫಾರ್ಮ್ ಚೇಂಜ್ ಐತಿ. ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ, ಈಗ ಯಾವುದೋ ಒಂದು ಮಿಲ್ಕ್ ತಗೊಳ್ಳೋಣ. ಮಿಲ್ಕ್ ಒಳಗ ಸ್ವಲ್ಪ ನಾವು ಲ್ಯಾಕ್ಟಿಕ್ ಆಸಿಡ್ ಅನ್ನು ಹಾಕಿದ್ವಿ ಅಂತಂದ್ರೆ ಅದೇನಾಗ್ತದ, ಲ್ಯಾಕ್ಟೋಬ್ಯಾಸಿಲಸ್ ಫಾರ್ಮೇಶನ್ ಆಗಿ ಕರ್ಡ್ ಆಗ್ತದೆ. ಹೌದಿಲ್ಲ? ಕರ್ಡ್ ಫಾರ್ಮೇಶನ್ ಆಗ್ತದೆ. ಹಾಗಿದ್ರ ಅಲ್ಲೇನಿತ್ತು, ಟ್ರಾನ್ಸ್ಫಾರ್ಮೇಶನ್ ಐತಿ, ಮಾಲಿಕ್ಯೂಲ್ ಟ್ರಾನ್ಸ್ಫಾರ್ಮೇಶನ್ ಐತಿ. ಮೊದಲ ಮಿಲ್ಕ್ ಇದ್ದಿದ್ದು, ಆಮೇಲೆ ಏನಾಯ್ತು, ಕರ್ಡ್ ಐತಿ. Mg, when you burn magnesium ribbon in presence of oxygen, it will give rise to magnesium oxide. Correct? ಹೌದಿಲ್ಲ? ಮೆಗ್ನೀಷಿಯಂ ಇದ್ದಿದ್ದು ಮೆಗ್ನೀಷಿಯಂ ಆಕ್ಸೈಡ್ ಐತಿ. ಮೆಗ್ನೀಷಿಯಂ ಅಂತ ಜಸ್ಟ್ ಒಂದು ಆಟಮ್ ಅಥವಾ ಕಂಬೈನ್ ಗ್ರೂಪ್ ಆಫ್ ಆಟಮ್ಸ್. ಅದನ್ನ ನಾವು ಬರ್ನ್ ಮಾಡಿದ್ರೆ ಏನಾಯ್ತು, ಮೆಗ್ನೀಷಿಯಂ ಆಕ್ಸೈಡ್ ಐತಿ. ಟ್ರಾನ್ಸ್ಫಾರ್ಮೇಶನ್ ಐತಿ. ಇಲ್ಲಿ ಮೊದಲೊಂದು ಮಾಲಿಕ್ಯೂಲ್ ಇತ್ತು, ಈಗ ಇನ್ನೊಂದು ಮಾಲಿಕ್ಯೂಲ್ ಐತಿ. ಟ್ರಾನ್ಸ್ಫಾರ್ಮೇಶನ್ ಆಫ್ ಮಾಲಿಕ್ಯೂಲ್. ಇದನ್ನ ನಾವೇನ್ ಮಾಡ್ತೀವಿ, ಸ್ಟಡಿ ಮಾಡ್ಕೊಂತ ಹೋಗ್ತೀವಿ. ಈ ಒಂದು ಬ್ರಾಂಚ್ ಏನಂತ ಕೆಮಿಸ್ಟ್ರಿ ಅಂತಾರೆ. ಹಾಗಿದ್ರೆ ಕೆಮಿಸ್ಟ್ರಿ ಎಲ್ಲಿಂದ ಬಂತು? ಕೆಮಿಸ್ಟ್ರಿ ಬರೋದಕ್ಕಿಂತ, ಈ ಕೆಮಿಸ್ಟ್ರಿ ಎಲ್ಲಿಂದ ಬಂತು ಅಂತ ಹುಡುಕೋಕ್ಕಿಂತ ಮುಂಚೆ ನಾವೇನ್ ತಿಳ್ಕೋಬೇಕು, ಚೇಂಜ್ ಅನ್ನ ನೋಡೋಣ. ಆಲ್ರೆಡಿ ನಾವು 10th ಒಳಗೆ ಕಲ್ತಿದೀವಿ. ಫಸ್ಟ್ ಚಾಪ್ಟರ್ ಒಳಗ ಚೇಂಜ್ ಒಳಗ 2 ಟೈಪ್, ಹೌದಾ? ಒಂದು ಫಿಸಿಕಲ್ ಚೇಂಜ್ ಅಂತೀವಿ, ಇನ್ನೊಂದು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ. In chemical change, in physical change, the reactions are reversible reactions. Reversible ಇದ್ರದಕ್ಕೆ ಅಂತ ಕರಿತೀವಿ ನಾವು physical change ಅಂತ ಕರಿತೀವಿ. ಎಕ್ಸಾಂಪಲ್ ಸಾಲಿಡ್ ಟು ಲಿಕ್ವಿಡ್ ವಾಟರ್ ಟು ಗ್ಯಾಸ್ ಟು ಮತ್ತೆ ಲಿಕ್ವಿಡ್ ವಾಟರ್ ಟು ಸಾಲಿಡ್ ಐಸ್ ಕ್ರೀಮ್. ಹೌದಾ? ಇದೇನಾಗ್ತದೆ, ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಫ್ ಫಿಸಿಕಲ್ ಸ್ಟೇಟ್ ಗಳಾಗ್ತದೆ. ಸಾಲಿಡ್ ಇದ್ದು ಲಿಕ್ವಿಡ್ ಐತಿ, ಲಿಕ್ವಿಡ್ ಇದ್ದು ಗ್ಯಾಸ್ ಇದ್ದು ಮತ್ತೆ ಕಂಡೆನ್ಸ್ ಐತಿ, ಲಿಕ್ವಿಡ್ ಐತಿ ಮತ್ತೆ ಸಾಲಿಡ್ ಐತಿ. ಅಂದ್ರೆ ಇದು ಫಿಸಿಕಲ್ ಚೇಂಜ್. You can convert or you can regain the original value. ಅದೇ ನೀನು ಮೆಗ್ನೀಷಿಯಂ ಆಕ್ಸೈಡ್ ತಗೊಂಡು
ಮೆಗ್ನೀಷಿಯಂ ಪಡ್ಕೊಳಕ್ ಆಗ್ತದ? ನೆವರ್ 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 ಅಂತ ಹೇಳ್ತಾರೆ. ಅಂದ್ರ ಅದಕ್ಕೆ ನಾವು ಕೆಮಿಕಲ್ ಚೇಂಜ್ ಅಂತ ಕರೀತೀವಿ. ವಾಟ್ ಈಸ್ ಕೆಮಿಕಲ್ ಚೇಂಜ್? ಇಟ್ ಈಸ್ ಅ ರಿಯಾಕ್ಷನ್ ಇನ್ ವಿಚ್ the product, the new product or new substance is formed when or two or more reactants or single reactant is gone through a change or gone through a reaction. ಯಾವುದೊಂದು ರಿಯಾಕ್ಷನ್ ಒಳಗ two or more reactants ಇರಬಹುದು, ಇಲ್ಲ ಸಿಂಗಲ್ ರಿಯಾಕ್ಟೆಂಟ್ ಇರಬಹುದು, ಪ್ರಾಡಕ್ಟ್ two or more ಇರಬಹುದು, ಇಲ್ಲ ಸಿಂಗಲ್ ಪ್ರಾಡಕ್ಟ್ ಇರಬಹುದು. ಒಟ್ಟ ಇಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗ್ತದೆ. ಒಂದನೇದು. ಎರಡನೇದು ಏನಪ್ಪಾ ಅಂತಂದ್ರೆ ರಿಯಾಕ್ಷನ್ ಇರ್ರಿವರ್ಸಿಬಲ್. You cannot reverse the reaction. ಹಾಗೆ ಕೆಮಿಕಲ್ ಚೇಂಜ್ ಹೆಂಗಾಯಿತು ಅಂತ ಹೇಳಿ ನಮ್ಮ ಚಾಪ್ಟರ್ ಇದೆ. ಅದಲ್ಲ ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಟೆಂಪರೇಚರ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್, ಇನ್ನೊಂದು ಯಾವುದು ಪ್ರೆಸಿಪಿಟೇಷನ್ ಫಾರ್ಮೇಷನ್. ಹಿಂಗ ಬಹಳ ಅದಾವ. ಇವನ್ನೆಲ್ಲ ನಾವು ನೋಡ್ಕೊಂತ ಹೋದಕ್ಕೆ ನಾವು ಕೆಮಿಕಲ್ ಚೇಂಜ್ ಅಂತ ಕರೀತೀವಿ. ಓಕೆ, ಇದು ನಮಗೆ ಗೊತ್ತಿರ್ತಕ್ಕಂತಹ ಮಾಹಿತಿ. ಈ ಮಾಹಿತಿ ಬರೋದಕ್ಕಿಂತ ಮುಂಚೆ ಈ ಕೆಮಿಸ್ಟ್ರಿ ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಆಗೋಯ್ತು, ಒಂದು ಬ್ರಾಂಚ್ ಆಗೋಯ್ತು, ಸೈನ್ಸ್ ಒಂದು ಬ್ರಾಂಚ್ ಆಗೋಯ್ತು. ಹಂಗಾಯ್ತು ಬ್ರಾಂಚ್. ಅದು ಸೈನ್ಸ್ ಬ್ರಾಂಚ್ ಆಗ್ಬೇಕಂದ್ರೆ ಏನ್ ಕಾರಣ? ಮೂಲ ಬೇಕಂದ್ರೆ ಮೂಲ ಹುಡ್ಕೊಂಡು ಹೋಗ್ಬೇಕಾಗ್ತದೆ, ಬೇಸಿಕ್ ಹೋಗ್ಬೇಕಾಗ್ತದೆ. ಬೇಸಿಕ್ ಕಾಳಗಿ ಅಂದ್ರೆ 4000 ಇಯರ್ BC ಹೋಗ್ಬೇಕಾಗ್ತದೆ. 4000 ಇಯರ್ BC 4000 ಇಯರ್ BC ಒಳಗ ಫರ್ಮೆಂಟೇಷನ್ ಮಾಡಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡ್ತಿದ್ರಂತೆ. ಪುರಾವೆಗಳು ಸಿಕ್ಕವು. 4000 BC ಅವಾಗೆ ಏನ್ ಮಾಡ್ತಾರೆ? ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡ್ತಿದ್ರಂತ್ರಿ. ಯಾವ ತರ? ಫರ್ಮೆಂಟೇಷನ್ ಪ್ರೊಸೆಸ್ ನಿಂದ. ವಾಟ್ ಈಸ್ ಫರ್ಮೆಂಟೇಷನ್ ಪ್ರೊಸೆಸ್? ಫರ್ಮೆಂಟೇಷನ್ ಅಂತಂದ್ರೆ ಫರ್ಮೆಂಟೇಷನ್ ಗೊತ್ತಾಗಬೇಕಂತಂದ್ರೆ ನಾವು ರೆಸ್ಪಿರೇಷನ್ ಹೋಗಬೇಕಾಗುತ್ತೆ. ಒಂದು ಏರೋಬಿಕ್ ರೆಸ್ಪಿರೇಷನ್ ಅದ, ಇನ್ನೊಂದು ಅನಾರೋಬಿಕ್ ರೆಸ್ಪಿರೇಷನ್ ಇದೆ. ಏರೋಬಿಕ್ ರೆಸ್ಪಿರೇಷನ್ ಒಳಗೆ ಏನಾಗ್ತದೆ ಹೇಳು? Glucose molecule is break down in presence of oxygen to give rise energy in the form of ATP. 32 and 36 ATP molecules ಸಿಗ್ತಾವ ನಮಗೆ. ಕರೆಕ್ಟ್? ಇದು ಏರೋಬಿಕ್ ರೆಸ್ಪಿರೇಷನ್. ಇಲ್ಲಿ ಬೈ ಪ್ರಾಡಕ್ಟ್ ಏನು ಸಿಗ್ತಾವ ಹೇಳು? ಒಂದು ವಾಟರ್ ಸಿಗ್ತದ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ. ಕರೆಕ್ಟ್? ಇದು ಏರೋಬಿಕ್ ರೆಸ್ಪಿರೇಷನ್ ಆಯ್ತು. ಅನಾರೋಬಿಕ್ ರೆಸ್ಪಿರೇಷನ್ ಏನದಲ್ಲ ಅದೇ ಫರ್ಮೆಂಟೇಷನ್. ಅನಾರೋಬಿಕ್ ರೆಸ್ಪಿರೇಷನ್ ಒಳಗೆ ಏನಾಗ್ತದ? Breaking down of glucose molecules in the absence of oxygen takes place. Okay, here the byproducts are ethyl alcohol. Ethyl alcohol formation ಆಗ್ತದ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಸಿಗ್ತದ. ethyl alcohol ಅಂದ್ರೆ ethanol. ethanol ಅಂದ್ರೆ ಆಲ್ಕೋಹಾಲ್. ಆಲ್ಕೋಹಾಲ್ ಫಾರ್ಮೇಷನ್ ಮಾಡೋದು 4000 BC ಒಳಗೆ ಗೊತ್ತಿತ್ತಂತೆ. ಅವಾಗಿನಿಂದ ಏನ್ ಬರ್ತದ? ಕೆಮಿಸ್ಟ್ರಿ ಉದ್ಭವ ಆಗ್ತದ. ಅವಾಗಿಂದ ಸ್ವಲ್ಪ 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 ಏನಂತಾರೆ ಬರ್ತಾ ಆಗ್ತದೆ ಕೆಮಿಸ್ಟ್ರಿ. ಮುಂದೆ ಏನಾಯ್ತು ಹಾಗಿದ್ರ? ಬರೀ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡೋದೇ ಕೆಮಿಸ್ಟ್ರಿನ? ಇನ್ನ ಏನೇನಾಯ್ತು? 2000 ಇಯರ್ಸ್ BC ಒಳಗ ಅಲ್ಲಿ ಮತ್ತೆ ಏನಾದ್ರು ನಡೀತು ಅಂತಂದ್ರೆ ಒಂದಿಷ್ಟು ಬಹಳ ಎಕ್ಸ್ಪೆರಿಮೆಂಟೇಷನ್ಗಳು ನಡೀತಾವ್ರಿ. ಸೈಂಟಿಸ್ಟ್ಗಳು ನೋಡ್ಬೇಕು, ಇಂಡಿಯನ್ ಸೈಂಟಿಸ್ಟ್, ಗ್ರೀಕ್, ರೋಮನ್, ಈ ಬೇರೆ ಬೇರೆ ಸೈಂಟಿಸ್ಟ್ಗಳು ಅದಲ್ರಿ, ಅವರೆಲ್ಲ ನೋಡ್ಬೇಕು ನಡೀತು. ಒಂದು ಪೈಪೋಟಿ ನಡೀತು. ಎದ್ರ ಬಗ್ಗೆ ಪೈಪೋಟಿ ನಡೀತು ಅಂದ್ರೆ ಟೂ ಥಿಂಗ್ಸ್, ಎರಡು ವಸ್ತುಗಳ ಸಲುವಾಗಿ ಬಹಳ ಪೈಪೋಟಿ ನಡೀತದೆ. ನಂಬರ್ 1 ಏನಂತ ಫಿಲಾಸಫರ್ ಸ್ಟೋನ್ ಅಂತ ಕರೀತಾರೆ. ನಂಬರ್ 2 ಎಲಿಕ್ಸರ್ ಆಫ್ ಲೈಫ್. ಇದು ಕೇಳಿದನೇನ್ರಿ? ಚಾಪ್ಟರ್ ಐತವೇನ್ರಿ? ಎಲಿಕ್ಸರ್ ಅಂದ್ರೆ ಅಮೃತ ಅಂತ ಕರಿತೀವಿ. ಅಮೃತ ಅಥವಾ ಏನೋದೇನಂತ ಸಂಜೀವಿನಿ ಅಂತ ನಾನು ಹೆಸರು ಬರ್ತೇನೆ. ಅಮೃತ. ಇದು ಫಿಲಾಸಫರ್ ಸ್ಟೋನ್ ಅಂದ್ರೆ ಏನಾಗಿದ್ರ ಕೇಳಿದಿರಿ? ಪಾರಸ್ ಮಣಿ ಅಂತ ಹೇಳಿ ನಮ್ಮ ಭಾರತೀಯರು ಹೆಸರು ಕೊಟ್ಟಂತದ್ದು. ಫಿಲಾಸಫರ್ ಸ್ಟೋನ್ ಅಂತಂದ್ರ ಅದೊಂದು ಸ್ಟೋನ್ ಅದು ನ್ಯಾಚುರಲಿ ಸಿಗ್ತಕ್ಕಂಥ ಸ್ಟೋನ್ ಅಂತ ತಿಳ್ಕೊ, ಇಲ್ಲ ಮ್ಯಾನ್ ಮೇಡ್ ಸ್ಟೋನ್ ಅಂತ ತಿಳ್ಕೊ. ಅದ್ರ ಬಗ್ಗೆ ನಾವು ಜಾಸ್ತಿ ಒಳಗೆ ಹೋಗೋದು ಬೇಡ. ಆ ಸ್ಟೋನ್ ಹೆಂಗಿರ್ತದ ಅಂತಂದ್ರ, ಆ ಸ್ಟೋನ್ ತಗೊಂಡು ಯಾವ್ದಾದ್ರು ಒಂದು ವಸ್ತು ತಗೋ, ನೀನು ಯಾವ್ದಾದ್ರು ಮಟೀರಿಯಲ್ ತಗೋ. ಫಾರ್ ಎಕ್ಸಾಂಪಲ್ ಈ ಬೆಂಚ್ ತಗೊಂಡು ಆ ಒಂದು ಫಿಲಾಸಫರ್ ಸ್ಟೋನ್ ಅದು ಪಾರಸ್ ಮಣಿ ಹಿಂಗ್ ತಿಕ್ಕದೆ ಅಂತ ತಿಳ್ಕೊ. ಬೆಂಚ್ ಏನಾಗುತ್ತಾ ವಿದಿನ್ ಹಾಫ್ ಅನ್ ಅವರ್ ಅಥವಾ 1 hour ಕಂಪ್ಲೀಟ್ ಗೋಲ್ಡ್ ಆಗುತ್ತೆ. ಅರ್ಥತಾ? ಕಂಪ್ಲೀಟ್ ಗೋಲ್ಡ್. ಎನಿಥಿಂಗ್, ಯಾವುದೇ ವಸ್ತು ತಗೊಂಡು ಅದಕ್ಕೆ ಈ ಫಿಲಾಸಫರ್ ಸ್ಟೋನ್ ಅಥವಾ ಪಾರಸ್ ಮಣಿಯಿಂದ ಅದನ್ನ ತಿಕ್ಕದಿ ಅಂತಂದ್ರ ಆ ವಸ್ತು ಏನಾಗ್ಬಿಡ್ತದ? ಗೋಲ್ಡ್ ಆಗ್ಬಿಡ್ತದೆ. ಗೋಲ್ಡ್. ಇಂತಹ ಮಟೀರಿಯಲ್ ಫೈಂಡ್ ಔಟ್ ಮಾಡ್ಬೇಕು. ಇಂಥ ಮಟೀರಿಯಲ್ ಏನಾದ್ರು ನಾವು ಸೃಷ್ಟಿ ಮಾಡ್ಬೇಕು, ಅಥವಾ ಆಲ್ರೆಡಿ ಸೃಷ್ಟಿ ಮಾಡಿದ್ರು ಏನೋ ಗೊತ್ತಿಲ್ಲ. ಅರ್ಥತಾ?
ಅದ್ರ ಬಗ್ಗೆ ಏನ್ ನಡೀತಾವ ಎಕ್ಸ್ಪೆರಿಮೆಂಟೇಷನ್ ನಡೀತಾವ, ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟೇಷನ್ ನಡೀತಾವ. ಇಂಡಿಯಾದಾಗ ಒಂದು ಸೈಂಟಿಸ್ಟ್ ಹೋದ್ರ ನಾಗಾರ್ಜುನ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್, ರಸವಿದ್ಯೆ ಅಂತ ಹೇಳಿ ಅವನು ಏನ್ ಮಾಡಿದಂದ್ರ ಎಕ್ಸ್ಪೆರಿಮೆಂಟೇಷನ್ ಯಾವ್ದು ಮಾಡ್ತಂದ್ರ ರಸವಿದ್ಯೆ. ರಸವಿದ್ಯೆ ಅಂತ ರಸಾಯನ ವಿದ್ಯೆ, ರಸಾಯನ ಶಾಸ್ತ್ರದ ವಿದ್ಯೆ ಅಂದ್ರ ದ ಸ್ಟಡಿ ಆಫ್ ಕೆಮಿಸ್ಟ್ರಿ. ಅದಕ್ಕೊಂದು ಬುಕ್ ಬರೀತಾನೆ. ಆ ಬುಕ್ ಹೆಸರು ಏನಂತಂದ್ರ ರಸ ರತ್ನಾಕರ. ರಸ ರತ್ನಾಕರ ಅಂತ ಹೇಳಿ ಒಂದು ಪುಸ್ತಕ ಬರೀತಾನೆ. ಇನ್ನೂ ಏನಪ್ಪ ಅಂದ್ರೆ ಆ ಪುಸ್ತಕದ ತರ್ಜುಮೆಗಳು ಸಿಗ್ತಾವ ನಮ್ಗೆ. ಅವ ಯಾವ್ಯಾವ ತರದ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾನೆ. ಆಮೇಲೆ ನಾಗಾರ್ಜುನ ಅಂತಕ್ಕಂಥವ್ನು ಏನ್ ಮಾಡ್ತಾನೆ ಅಂದ್ರೆ ಮರ್ಕ್ಯೂರಿ, ನಿಮ್ಗೆ ಗೊತ್ತದ ಮರ್ಕ್ಯೂರಿ, ಇಟ್ ಈಸ್ ದ ಲಿಕ್ವಿಡ್ ಸ್ಟೇಟ್ ಮೆಟಲ್, ಹೌದಿಲ್ರಿ? ಲಿಕ್ವಿಡ್ ಸ್ಟೇಟ್ ಮೆಟಲ್ ಹೈಲಿ ಪಾಯ್ಸನಸ್, ಸಿಕ್ಕಾಪಟ್ಟೆ ಪಾಯ್ಸನಸ್, ಅದು ಭಾರಿ ಪಾಯ್ಸನಸ್. ಅಂತ ಲಿಕ್ವಿಡ್ ಅಂತ ಮರ್ಕ್ಯೂರಿಯನ್ನ ಯಾವ ತರ ಅರ್ತ್ ನಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಯಾವ ತರ ಅದನ್ನ ಓರ್ ನಿಂದ ನಾರ್ಮಲ್ ಮೆಟಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಅವ ಏನ್ ಮಾಡಿರ್ತಾನೆ ಅಂತಂದ್ರೆ ಎಕ್ಸ್ಪೆರಿಮೆಂಟೇಷನ್ ಮಾಡಿರ್ತಾನೆ. ಬರೀ ಮರ್ಕ್ಯೂರಿ ಮ್ಯಾಗ 17 ಎಕ್ಸ್ಪೆರಿಮೆಂಟೇಷನ್ ಮಾಡಿರ್ತಾನೆ. ಓಕೆ, ಆ ತರದ ವಿದ್ಯೆ ನಾಗಾರ್ಜುನಿಗೆ ಗೊತ್ತಿರ್ತದೆ. ಅವನು ಮತ್ತೆ ಡಿಸೆಂಡೆಂಟ್ಸ್ ಅಂದ್ರೆ ಅವನ ಹಿಂಬಾಲಕರು ಅಂತ ಕರಿತೀವಲ್ಲ, ಅದ್ರೊಳಗ ವಾಗ್ಭಟ ಅಂತ ಬರ್ತಾನೆ. ವಾಗ್ಭಟ ಮಹರ್ಷಿ, ಆಮೇಲೆ ನಾಗಾರ್ಜುನ ಕೂಡ ಅವನು ಮಹರ್ಷಿ, ಋಷಿ. ವಾಗ್ಭಟ ಯಾವ ತರ ಟ್ರೈನ್ಡ್ ಆಗಿರ್ತಾನೆ ಅಂತಂದ್ರ ಅವನು ಒಂದು ಭಸ್ಮ ತಯಾರು ಮಾಡ್ತಾನಂದ್ರೆ. ಇವೆಲ್ಲ ಕಥೆಗಳು ಅಥವಾ ನಿಜನೂ ನಮಗ್ ಗೊತ್ತಿಲ್ಲ, ಆದ್ರೆ ಓದಿರ್ತಕ್ಕಂಥ ನಾನು ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ನಂಬೋದು ಬಿಡೋದು ನಿಮ್ ಬಿಟ್ಟು ವಿಚಾರ. ಅವನು ಭಸ್ಮ ತಯಾರು ಮಾಡ್ದಂತ ಆ ಭಸ್ಮ ಯಾವ ತರ ಇರ್ತದೆ ಅಂತಂದ್ರ, ಭಸ್ಮವನ್ನು ಯಾವ್ದೋ ಒಬ್ಬ ವ್ಯಕ್ತಿಯ ಮೇಲೆ ಹಾಕಿದ್ರ ಅವನೊಳಗಿರ್ತಕ್ಕಂಥ ಎಲ್ಲಾ ರೋಗಗಳು ಮಾಯ ಹೋಗ್ಬೇಕು, ಎಲ್ಲಾ ಕಾಯಿಲೆಗಳು ಹೋಗ್ಬೇಕು. ಯಾವ್ದೋ ಗಾಯ ಆಗೈತೆ, ಗಾಯ ಮೇಲೆ ಭಸ್ಮ ಹಾಕಿದ್ರ ಗಾಯ ಮಾಸ್ ಹೋಗ್ಬೇಕು. ಆ ಭಸ್ಮಕ್ಕ ಈಗಿನ ನ್ಯಾನೋ ಟೆಕ್ನಾಲಜಿ ಜೊತೆಗೆ ರಿಲೇಟ್ ಮಾಡ್ತಾರೆ. ಆಗಿನ ಭಸ್ಮ ಈಗಿಂದು ನ್ಯಾನೋ ಟೆಕ್ನಾಲಜಿಗೆ ರಿಲೇಟ್ ಮಾಡ್ತಾರೆ. ಓಕೆ, ಆ ಕಾಲದಲ್ಲಿ ಈ ಎಲ್ಲ ವಿದ್ಯೆಗಳಿದ್ದು, ಈ ಎಲ್ಲ ವಿದ್ಯೆಗಳು ನಮ್ಮ ವೇದಗಳಲ್ಲಿ, ಆಮೇಲೆ ಉಪನಿಷತ್ಗಳಲ್ಲಿ ಇವೆಲ್ಲ ಅದರೊಳಗೆ ಸಿಗ್ತಾವೆ, ಗ್ರಂಥಗಳಲ್ಲಿ ನಮ್ಗೆ ಸಿಗ್ತಾವೆ. ಆದ್ರೆ ನಾವು ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅನ್ನು ಬಳಸ್ತಾ ಇದೀವಿ. ಹಾಗಾಗಿ ರೋಗ ಅಲ್ಲ, ರೋಗನೇ ತಗೊಂಡ್ಬಿಡು. ಈ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅಂತಂದ್ರೆ ಇದೊಂದು ರೀತಿ ರೋಗನೇ. ವೇದ ಉಪನಿಷತ್ಗಳಲ್ಲಿ ಸರಿಯಾದ ಜ್ಞಾನ ಅದರೊಳಗದ ಅಂತ ಹೇಳಿ ಈ ಒಂದು ಋಷಿಗಳಿಂದ ನಮ್ಗೆ ಗೊತ್ತಾಗ್ತದೆ. ಸೋಮದೇವ್ ಅಂತ ಹೇಳಿ ಅವನು ಕೂಡ ದೊಡ್ಡ ಮಹರ್ಷಿ. ಅವನು ಕೂಡ ಏನ್ ಮಾಡ್ತಾನಂತಂದ್ರೆ ಈ ಕೆಮಿಸ್ಟ್ರಿ ಒಳಗ ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾನೆ. ಒಂದು ಫಿಲಾಸಫರ್ ಸ್ಟೋನ್, ಇನ್ನೊಂದು ಎಲಿಕ್ಸಿರ್ ಆಫ್ ಲೈಫ್. ಇದೊಂದು ನಾವು ಕಥೆಗಳು ಕೇಳಿದೀವಿ. ಸಂಜೀವಿನಿ ಅಂತ ಹೇಳಿ ಎಲ್ಲಿ ಕೇಳಿದಿರ್ತೈತಿ? ಸಂಜೀವಿನಿ ಗುಡ್ಡ, ಬೆಟ್ಟ ಹೊತ್ಕೊಂಡು ಬರ್ತಾನಲ್ಲ, ಹೌದಾ? ಹನುಮಾನ್ ಲಕ್ಷ್ಮಣನಿಗೆ ಗಾಯ ಆಗಿರ್ತದೆ, ಮೂರ್ಛೆ ಹೋಗಿರ್ತಾನೆ. ಯಾವುದೋ ಬಾಣ ಅದು? ಯಾವ ಬಾಣ? ಸರ್ಪಾಸ್ತ್ರ ಇರ್ಬೇಕು. ನೋಡಿ, ವಿಚಾರ ಮಾಡ್ರಿ. ಆ ಬಾಣ ಬಡ್ದಾಗ ಅವನು ಕಂಪ್ಲೀಟ್ ಆಗಿ ಮೂರ್ಛೆ ಹೋಗಿರ್ತಾನೆ. ಅವನು ಮತ್ತೆ ಅವನಿಗೆ ಜೀವ ಬರಬೇಕು ಅಂತಂದ್ರೆ ಸಂಜೀವಿನಿ ಬುಟಿ ಅಂದ್ರೆ ಒಂದು ಔಷಧಿ ಆ ಒಂದು ಬೆಟ್ಟದೊಳಗೆ ಇರ್ತಂತ ಹೇಳಿದ್ರೆ ನಿಮ್ಗೆಲ್ಲ ಕಥೆಗಳು ಗೊತ್ತದ, ಹೌದಲ್ಲ? ಅಂದ್ರ ಕಥೆ ಅಂತಂದ್ರ ಇಲ್ಲಿ ರಿಲೇಷನ್ ನೋಡಲ್ಲ. ಈ ಕಥೆ ಬರೀ ಇಂಡಿಯಾದಾಗ ಇಲ್ಲ. ಎಲಿಕ್ಸಿರ್ ಆಫ್ ಲೈಫ್ ಅಂತಂದ್ರೆ ನೀನು ಗ್ರೀಕ್, ರೋಮನ್ ಆ ಪುಸ್ತಕದೊಳಗೂ ಕೂಡ ನಿಮ್ಗೆ ಸಿಗ್ತಾವ. ಆ ಚಾಪ್ಟರ್ ಎದ್ರ ಬಗ್ಗೆ ಐತಿ? ಎಲಿಕ್ಸಿರ್ ಆಫ್ ಲೈಫ್ ನನ್ಗಂತೂ ಗೊತ್ತಿಲ್ಲ, ನಿಮ್ ಟೆಂತ್ ತರ್ತಿದ್ದು ನೈಲ್ ರಿವರ್ ಬಗ್ಗೆ ಐತಿ. ಓಕೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಏನಾಗ್ತದೆ ಅದ್ರೊಳಗೆ? ಆ ತರ ತಗೊಂಡಿದ್ದಾರೆ. ಇದೇನಾಯ್ತು? ಅಮೃತ ಮತ್ತು ಫಿಲಾಸಫರ್ ಸ್ಟೋನ್. ಇವೆರಡರ ಸಲುವಾಗಿ ಬಹಳ ಪೈಪೋಟಿ ನಡೀತವೆ. ಪೈಪೋಟಿ ಮಾಡ್ಕೊಂತ ಹೋದಂಗ ಅವ್ರಿಗೆ ಬೇರೆ ಬೇರೆ ವಸ್ತುಗಳು ಸಿಕ್ಕೊಂತ ಹೋಗ್ತಾವ. ಫಿಲಾಸಫರ್ ಸ್ಟೋನ್ ಪಾರಸ್ಮಣಿ ಅವರು ತಯಾರು ಮಾಡ್ತಾರೋ ಏನಿಲ್ಲೋ ನಮ್ಗಂತೂ ಗೊತ್ತಿಲ್ಲ. ಆಮೇಲೆ ಸಂಜೀವಿನಿ ಅಥವಾ ಎಲಿಕ್ಸಿರ್ ಆಫ್ ಲೈಫ್, ಅಮೃತ ತಯಾರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರ ಆ ಮಾಡುವ ಭರಾಟೆ ಒಳಗ ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾರೆ. ಲಕ್ಷಾಂತರ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾರೆ. ಅದ್ರೊಳಗೆ ನೂರಾರು ಏನಾಗ್ತಾವ ಅಂತಂದ್ರೆ ಕಾಂಪೌಂಡ್ಸ್ ಗಳು ಸಿಗ್ತಾವ. ಅವರಿಗೆ ಎಕ್ಸ್ಪೆರಿಮೆಂಟೇಷನ್ ಮಾಡುವಾಗ ಅವ್ರಿಗೆ ಏನ್ ಸಿಗ್ತದ? ಕಾಪರ್ ಸಿಗ್ತದ, ಮರ್ಕ್ಯೂರಿ ಸಿಗ್ತದ, ಗೋಲ್ಡ್ ನ ಬಡದು ಏನ್ ಮಾಡ್ತಿಲ್ಲ, ಆಭರಣ ಏನ್ ಮಾಡ್ತಿಲ್ಲ, ಅದನ್ನು ಮಾಡೋದು ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾರ. ಯಾವಾಗ? 2000 BC ಒಳಗ. ಆಮೇಲೆ ಬರ್ತಾ 2000 BC ಅವಾಗ ಅಷ್ಟೇ ಅಲ್ಲ, ಹಂಗೆ ಕಂಟಿನ್ಯೂಸ್ ಟೈಮ್ ಹೋದಂಗ ಅರ್ಥ ಆಯ್ತಾ? ಇದೆಲ್ಲ ಏನಾಯ್ತು? ಬರ್ತ್ ಆಫ್ ಕೆಮಿಸ್ಟ್ರಿಲಿ ಬಾರ್ನ್ ಆಯ್ತು ಅಂತ. ನಂತರ ಬರೋದು ಡಿವಿಷನ್ಸ್ ಆಫ್ ಕೆಮಿಸ್ಟ್ರಿ.
ಕೆಮಿಸ್ಟ್ರಿ ಒಳಗೆ ಎಷ್ಟು ಡಿವಿಷನ್ ಅದಾವ, ಎಷ್ಟು ಪಾರ್ಟ್ಸ್ ಅದಾವ, ಅದ್ರೊಳಗೆ ನಾವು ಎಷ್ಟು ಕಲಿತೀವಿ ಪಿ ಯು ಸಿ ಫಸ್ಟ್ ಇಯರ್ದಾಗ, ಪಿ ಯು ಸಿ ಸೆಕೆಂಡ್ ಇಯರ್ದಾಗ ಏನು ಕಲಿತೀವಿ ಅಂತಕ್ಕಂಥದ್ದು ಇದು ಸ್ವಲ್ಪ ನಾವು ನೋಡ್ಕೊಂತ ಹೋಗೋಣ. ಫಸ್ಟ್ ಒನ್ ಬರೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರ್ತದ, ಸೆಕೆಂಡ್ ಒನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆಮೇಲೆ ಫಿಸಿಕಲ್ ಕೆಮಿಸ್ಟ್ರಿ. ಇನ್ನು ಬಹಳ ಅದಾವ, ಆರ್ಗ್ಯಾನಿಕ್ ಅದ, ಇನ್ಆರ್ಗ್ಯಾನಿಕ್ ಅದ, ಬಯೋ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ನ್ಯೂಕ್ಲಿಯರ್ ಕೆಮಿಸ್ಟ್ರಿ, ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಅಂತ ಬರ್ತದೆ. ಕರೆಕ್ಟ್. ಅದ್ರೊಳಗೆ ಮೇನ್ಲಿ ಬರ್ತಕ್ಕಂಥದ್ದು ಇನ್ನು ಬಹಳ ಅದಾವ, ಇದು ಇನ್ನು ಬಹಳ ಅದಾವ. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಬರ್ತದ, ಬೇರೆ ಬೇರೆ ಅದಾವ. ಆ ಸದ್ಯಕ್ಕೆ ನಾವೇನ್ ಕಲಿತೀವಿ ಪಿ ಯು ಸಿ ಫಸ್ಟ್ ಮತ್ತೆ ಸೆಕೆಂಡ್ ಒಳಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲಿತೀವಿ, ಇನ್ಆರ್ಗ್ಯಾನಿಕ್ ಕಲಿತೀವಿ, ಆಮೇಲೆ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕಲಿತೀವಿ. ಅವು ಅಂದ್ರೆ ಏನು, ಅವ್ರ ಬೇಸಿಕ್ ಸ್ವಲ್ಪ ನೋಡ್ರಿ. ಮೊದಲಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಅಂತ ವರ್ಡ್ ಕೇಳಿದ್ರೆ ನೀವು, ಆರ್ಗ್ಯಾನಿಕ್ ಫುಡ್ ಮಟೀರಿಯಲ್ಸ್ ಅಂತೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕೇಳಿದ್ರಿ, ಹೌದಾ? ಆರ್ಗ್ಯಾನಿಕ್ ಅಂದ್ರೆ ಏನು? ಆರ್ಗ್ಯಾನಿಕ್ ಮೀನ್ಸ್ ವಾಟ್? Organic means these are the things which are extracted from living organisms or life. Living organisms ನಿಂದ ನೀನು ಏನು ತಗೊಂತೀಯಲ್ಲ ಅವೆಲ್ಲ ಏನು ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂತ ಕರೀತೀವಿ. ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ನಿಂದ ಸಿಗ್ತಕ್ಕಂಥ ಮಟೀರಿಯಲ್ಸ್, ರಾ ಮಟೀರಿಯಲ್ಸ್, ಅವಕ್ಕೆಲ್ಲ ಏನು ಕರಿತೀರೋ ಇನ್ಆರ್ಗ್ಯಾನಿಕ್. ಏರ್, ಆಕ್ಸಿಜನ್ ಆರ್ಗ್ಯಾನಿಕ್ ಅಲ್ಲ, ಇದು ಇನ್ಆರ್ಗ್ಯಾನಿಕ್. ಸನ್ಲೈಟ್ ಇನ್ಆರ್ಗ್ಯಾನಿಕ್, ಓಕೆ. ಕಾರ್ಬನ್ ಡೈಆಕ್ಸೈಡ್ ಇನ್ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಯಾವ್ದು ಆಗಿದ್ರೆ ಗ್ಲೂಕೋಸ್ ಆರ್ಗ್ಯಾನಿಕ್, ಕ್ಯಾಲ್ಸಿಯಂ, ಕ್ಯಾಲ್ಸಿಯಂ ಅದೇನಿರ್ತದ ನಮ್ಮ ಬಾಡಿ ಹೊರಗಡೆ ಬರ್ತದ, ಬೋನ್ಸ್ ಒಳಗೆ ಇರ್ತದೆ ಕ್ಯಾಲ್ಸಿಯಂ. ಅಂದ್ರೆ ಲಿವಿಂಗ್ ಥಿಂಗ್ ನೀನು ಹೊರಗೆ ಏನು ಬರ್ತಾವಲ್ಲ ಅವೆಲ್ಲ ಏನಪ್ಪಾ ಆರ್ಗ್ಯಾನಿಕ್. ಎಕ್ಸಾಂಪಲ್ ಕೋಲ್, ಪೆಟ್ರೋಲಿಯಂ, ಇವೆಲ್ಲ ಎದರಿಂದ ಆಗ್ತಾವ? ಲಿವಿಂಗ್ ಥಿಂಗ್ ಆಗ್ತಾವಲ್ಲ. ಅವಕ್ಕೆ ನಾವು ಪಳೆಯುಳಿಕೆಗಳು ಅಂತ ಕರಿತೀವಿ, ನಾವು ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಲ್ಲ, ಹೌದಾ? ಅವು ಮಟೀರಿಯಲ್ಸ್ ನಾವು ಹೇಳ್ತೀವಿ ಆರ್ಗ್ಯಾನಿಕ್ ಮಟೀರಿಯಲ್ಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು ಹಾಗಿದ್ರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಇಟ್ ಈಸ್ ದ ಮೇನ್ಲಿ ಇಟ್ ಇಸ್ ದ ಸ್ಟಡಿ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಕಾರ್ಬನ್ ಕಾಂಪೌಂಡ್ಸ್ ಗಳ ಬಗ್ಗೆ ಬಹಳಷ್ಟು ಸ್ಟಡಿ ಮಾಡೋದಕ್ಕೆ ನಾವು ಹೇಳ್ತೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗ ಇಟ್ ಈಸ್ ದ ಸ್ಟಡಿ ಆಫ್ ಕಾಂಪೌಂಡ್ಸ್ ಅದರ್ ದನ್ ಕಾರ್ಬನ್ ಕಾಂಪೌಂಡ್ಸ್. ಕಾರ್ಬನ್ ಕಾಂಪೌಂಡ್ಸ್ ಬಿಟ್ಟು ಬೇರೆದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ ತಿಳ್ಕೊ, ಸಲ್ಫರ್ ಡೈಆಕ್ಸೈಡ್ ಆಗಲಿ, NH3 ಆಗಲಿ, ನೈಟ್ರೋಜನ್, N2S, ನೈಟ್ರಸ್ ಆಕ್ಸೈಡ್, ಈ ತರ ನೀವು ಬೇರೆ 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 ಬಗ್ಗೆ ಕಲ್ತೀನಿ ಅಂತಂದ್ರೆ ಅದೇನಾಗ್ತದ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಆಗ್ತದೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು, ಇನ್ನು ಮತ್ತೆ ಡೀಪ್ ಹೋದ್ರೆ ಬಹಳ. ಓಕೆ, ಬೆನ್ಝೀನ್, ಟಾಲಿನ್ ಇವೆಲ್ಲ ಬರ್ತವೆ. ಆರ್ಗ್ಯಾನಿಕ್ ಅಂತ ಗೊತ್ತಾಯ್ತು, ಆಮೇಲೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದ್ರ ಗೊತ್ತಾಯ್ತು. ಆಮೇಲೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇನ್ಆರ್ಗ್ಯಾನಿಕ್ ಒಳಗೆ ಬರ್ತಾವ, ಅವು ಎಕ್ಸೆಪ್ಷನ್. ನಾನು ನಿಮ್ಗೆ ಹೇಳು ಕಾರ್ಬನ್ ಕಾಂಪೌಂಡ್ಸ್ ಆರ್ಗ್ಯಾನಿಕ್ ಅಂತ ಹೇಳಿದಿಲ್ಲ, ಆದ್ರೆ ಎಕ್ಸೆಪ್ಷನ್ ಏನಂದ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಾರಿ ಇದು ಕಾರ್ಬೋನೇಟ್, CO3 ಅಂದ್ರೆ ಕಾರ್ಬೋನೇಟ್, CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, CO ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್, ಕಾರ್ಬೋನೇಟ್ ಇವೆರಡು ಏನಪ್ಪ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಇವೆರಡು ಇನ್ಆರ್ಗ್ಯಾನಿಕ್ ಹೋಗ್ಬಿಡ್ತಾವ, ಉಳಿದಿರೋ ಕಾರ್ಬನ್ ಕಾಂಪೌಂಡ್ಸ್ ಆರ್ಗ್ಯಾನಿಕ್ ಹೋಗ್ಬಿಡ್ತಾವ. ನೆಕ್ಸ್ಟ್ ಬಯೋಕೆಮಿಸ್ಟ್ರಿ ಅಂತ ಬರುತ್ತೆ. ವಾಟ್ ಈಸ್ ಬಯೋಕೆಮಿಸ್ಟ್ರಿ? ಬಯೋಲಾಜಿಕಲ್ ಆಕ್ಟಿವಿಟೀಸ್ ಅಂತ ಕೇಳಿದ್ಯಾ? ನಮ್ಮ ಬಾಡಿ ಒಳಗೆ ನಡೀತಕ್ಕಂಥ ಆಕ್ಟಿವಿಟೀಸ್ ಗಳಿಗೆ ಏನಂತೀವಿ ನಾವು ಬಯೋಲಾಜಿಕಲ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಬ್ರೀದಿಂಗ್ ಆಗಲಿ, ರೆಸ್ಪಿರೇಷನ್ ಆಗಲಿ, ನೆಕ್ಸ್ಟ್ ಏನು ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಎಕ್ಸ್ಕ್ರೀಷನ್ ಆಗಲಿ, ಇವೆಲ್ಲ ಏನಾಗ್ತದ ನಮ್ಮ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಆಗ್ತವೆ. ಈ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಇನ್ಕ್ರೀಸ್ ಆಗಬೇಕು ಅಥವಾ ಡಿಕ್ರೀಸ್ ಆಗಬೇಕಂತಂದ್ರೆ ಸಮ್ ಹಾರ್ಮೋನ್ಸ್ ಇರ್ತವೆ, ಕರೆಕ್ಟ್? ಆ ಹಾರ್ಮೋನ್ಗಳ ಸ್ಟಡಿ ಮಾಡ್ತೀವಲ್ಲ ಅದು ಕೂಡ ಕೆಮಿಸ್ಟ್ರಿ ಒಂದು ಪಾರ್ಟ್. ನೋಡಿ, ಬಯಾಲಜಿ ಕೆಮಿಸ್ಟ್ರಿ ಜೊತೆಗೆ ಏನಿದೆ ಲಿಂಕ್. DNA, RNA ಇವೆಲ್ಲ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ, ವೈರಸ್ ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ಆಮೇಲೆ ನಾವು ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇವು ಏನು ಈ ಪಾರ್ಟ್ ಏನಂತೀವಿ ನಾವು ಬಯೋಕೆಮಿಸ್ಟ್ರಿ ಅಂತ. ನೆಕ್ಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಬರ್ತದೆ. ಫಿಸಿಕಲ್ ಕೆಮಿಸ್ಟ್ರಿ, ಫಿಸಿಕಲ್ ಅಂದ್ರೆ ಲಿವಿಂಗ್ ವರ್ಲ್ಡ್, ಹೌದಾ? ನಮ್ಮ ವಿಸಿಬಲ್ ವರ್ಲ್ಡ್ ಗೆ ಏನಂತ ಕರಿತೀವಿ ನಾವು ಫಿಸಿಕಲ್ ವರ್ಲ್ಡ್ ಅಂತ ಕರಿತೀವಿ. ನಮ್ಮ ಕಣ್ಣಿಗೆ ಏನ್ ಕಾಣ್ತದೆ ಜಗತ್ತಿಗೆ ಫಿಸಿಕಲ್ ವರ್ಲ್ಡ್ ಅಂತ ಕರಿತೀವಿ. ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಅಂತ ನೋಡಿ, ಫಿಸಿಕ್ಸ್ ಬೇರೆ ಕೆಮಿಸ್ಟ್ರಿ ಬೇರೆ, ಆ ಫಿಸಿಕಲ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿ ಅಂತಂದ್ರ ಇಲ್ಲಿ ಮ್ಯಾಟರ್ ಏನದಲ್ಲ, ಮ್ಯಾಟರ್ ಆಸ್ ದ ಟೆಂಪರೇಚರ್ ಚೇಂಜಸ್, ಹೌ ಮ್ಯಾಟರ್ ಚೇಂಜ್.
as the pressure changes how matter changes ಅಂತ ನಾವು ಸ್ಟಡಿ ಮಾಡ್ತೀವಲ್ಲ, ಆ ಒಂದು ಸ್ಟಡಿ ಮಾಡ್ತಕ್ಕಂಥ ಬ್ರಾಂಚ್ ಏನಂತ ಕರಿತೀವಿ ನಾವು ಫಿಸಿಕಲ್ ಕೆಮಿಸ್ಟ್ರಿ. ಇದು ಇಂಪಾರ್ಟೆಂಟ್, ಇದು ನೀ ಕಲಿತೀಯ, ಇದು ಕಲಿತೇನೆ. ಇದ್ರ ಮೇಲೆ ಒಂದು 7-8 ಚಾಪ್ಟರ್ಗಳು, 7-8 ಇಲ್ಲ 4 ಚಾಪ್ಟರ್ಗಳು ಸಿಗ್ತವೆ ನಿಮ್ಗೆ. ಆರ್ಗ್ಯಾನಿಕ್ ಒಂದು 4-5, ಇನ್ಆರ್ಗ್ಯಾನಿಕ್ 4-5, ಫಿಸಿಕಲ್ ಒಂದು 4 ಚಾಪ್ಟರ್ಗಳು, ಡಿಫರೆಂಟ್ ಚಾಪ್ಟರ್ಗಳು ಅದು. ಓಕೆ, ಫಿಸಿಕಲ್ ಕೆಮಿಸ್ಟ್ರಿ ಅಂದ್ರೆ ಹೌ ಎನರ್ಜಿ ಅಫೆಕ್ಟ್ಸ್ ದ ಮ್ಯಾಟರ್. ಒಂದು ಮ್ಯಾಟರ್ ನ ಎನರ್ಜಿ ಹೆಂಗ್ ಅಫೆಕ್ಟ್ ಮಾಡ್ತದ, ಸಾಲಿಡ್ ಇದು ಲಿಕ್ವಿಡ್ ಹೇಗಾಗ್ತದ, ಲಿಕ್ವಿಡ್ ಇದು ಗ್ಯಾಸ್ ಹೇಗಾಗ್ತದ, ಪ್ರೆಷರ್ ಚೇಂಜ್ ಮಾಡಿದ್ರೆ ಹೇಗಾಗ್ತದ, ಟೆಂಪರೇಚರ್ ಚೇಂಜ್ ಮಾಡಿದ್ರೆ ಏನಾಗ್ತದ, ಪ್ರೆಷರ್ 9 ಕಲ್ತಿದ್ವಿ ನೆನಪದಿಲ್ಲ, ಚೇಂಜ್ ಇನ್ ಟೆಂಪರೇಚರ್, ಚೇಂಜ್ ಇನ್ ಪ್ರೆಷರ್, ಫ್ಯೂಷನ್ ಕಲ್ತಿದ್ಯಾ, ಒಂದು ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಹೌದಿಲ್ಲ, ಕಂಡೆನ್ಸೇಷನ್, ಇವಾಪರೇಷನ್, ವೇಪರೈಸೇಷನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವೇಪರೈಸೇಷನ್, ಇವೆಲ್ಲ ಕಲ್ತಿದ್ಯಲ್ಲ. ಆ ಒಂದು ಪಾರ್ಟ್ ಏನ್ ಬರ್ತದ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಬರ್ತದೆ. ನೆಕ್ಸ್ಟ್ ಒಂದು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಬರ್ತದೆ. ನ್ಯೂಕ್ಲಿಯರ್ ಕೆಮಿಸ್ಟ್ರಿ, ಕೆಮಿಸ್ಟ್ರಿ ಆಲ್ರೆಡಿ ಗೊತ್ತು ನಮಗೆ. ವಾಟ್ ಈಸ್ ಕೆಮಿಸ್ಟ್ರಿ? ಇಟ್ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮಾಲಿಕ್ಯೂಲ್ಸ್ ಅಂಡ್ ದೇರ್ ಟ್ರಾನ್ಸ್ಫಾರ್ಮೇಶನ್. ಮಾಲಿಕ್ಯೂಲ್ ಇದ್ದಿದ್ದು ಟ್ರಾನ್ಸ್ಫಾರ್ಮೇಶನ್ ಆಗುವುದು. ಇಲ್ಲಿ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಒಳಗೆ ಏನಾಗ್ತದ, ನ್ಯೂಕ್ಲಿಯಸ್ ಫಿಷನ್ ಆಗ್ತದ, ಇಲ್ಲ ನ್ಯೂಕ್ಲಿಯಸ್ ಫ್ಯೂಷನ್. ಅದನ್ನಷ್ಟೇ ನಾವು ಸ್ಟಡಿ ಮಾಡೋದಕ್ಕೆ ಒಂದು ಬ್ರಾಂಚ್ ಅದು, ಅದಕ್ಕೆ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಇಲ್ಲಿ ನ್ಯೂಕ್ಲಿಯರ್ ಫಿಷನ್ ಬರ್ತದ, ನ್ಯೂಕ್ಲಿಯರ್ ಫ್ಯೂಷನ್ ಬರ್ತದೆ. ವಾಟ್ ಈಸ್ ನ್ಯೂಕ್ಲಿಯರ್ ಫಿಷನ್? ಹೆವಿ ಎಲಿಮೆಂಟ್ಸ್ ವಿಚ್ ಆರ್ ನಾನ್ ಸ್ಟೇಬಲ್ ಇನ್ ನೇಚರ್. ಹೆವಿ ಮೆಟಲ್ಸ್ ಅನ್ನೋದಲ್ರಿ ನಾನ್ ಸ್ಟೇಬಲ್ ಇರ್ತಾವ. ಯಾಕಂತಂದ್ರೆ ಎಕ್ಸಾಂಪಲ್ ಯುರೇನಿಯಂ 92 ಅಂದ್ರೆ 92 ಪ್ರೋಟಾನ್ಸ್, 92 ನ್ಯೂಟ್ರಾನ್ಸ್, 92 ಎಲೆಕ್ಟ್ರಾನ್ಸ್. ಅಷ್ಟೆಲ್ಲ ಮಟೀರಿಯಲ್ಗಳು ಏನಾಗ್ತದೆ, ಈ ಒಂದು ಆಟಮ್ ಒಳಗಡೆ ಇರ್ತಾವಲ್ಲ, ಆಟಮ್ ಏನಾಗ್ತದೆ ಅನ್ಸ್ಟೇಬಲ್ ಆಗುತ್ತೆ. ಈ ಕ್ಲಾಸ್ ರೂಮ್ 50 ಜನ ಕೂತ್ಕೋಬಹುದು, 65 ಜನ ಕೂತ್ರೆ ಅಂತಂದ್ರೆ ಅವಾಗ ಏನಾಗ್ತದೆ, ಕ್ಲಾಸ್ ರೂಮ್ ಅನ್ಸ್ಟೇಬಲ್ ಆಗ್ತದೆ. ಒದ್ದಾಡ್ತಾರೆ ಇಲ್ಲ ಎದ್ದು ಹೋಗ್ಬಿಡ್ತಾರೆ. ಅರ್ಥ ಆಗ್ತದ? ಹಂಗ ಅದು ಅನ್ಸ್ಟೇಬಲ್ ಆದಾಗ ಏನಾಗ್ತದ, ಬ್ರೇಕ್ ಆಗ್ಬಿಡ್ತದೆ. ಬ್ರೇಕ್ ಆಗಿ ಸ್ಮಾಲರ್ ಆಟಮ್ಸ್ ಗಳಾಗಿ ಕನ್ವರ್ಟ್ ಆಗ್ಬಿಡ್ತದೆ. ಬಿಗ್ ಆಟಮ್ ಇದ್ದಿದ್ದು ಏನಾಗ್ತದ, ಸ್ಮಾಲರ್ ಆಟಮ್ ಕನ್ವರ್ಟ್ ಆಗ್ತದೆ. ಬ್ರೇಕ್ ಆಯ್ತು ಅಂತ ತಿಳ್ಕೋ, ಬ್ರೇಕ್ ಆದ ಬಳಿಕ ಸ್ಮಾಲ್ ಅಮೌಂಟ್ ಆಫ್ ಮಾಸ್ ಇಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ಸ್ಮಾಲ್ ಅಮೌಂಟ್ ಆಫ್ ಮಾಸ್ ಇಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ಅರ್ಥ ಆಗ್ತದ? ಮಾಸ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ದಟ್ ಈಸ್ ನಥಿಂಗ್ ಬಟ್ E = mc². ಅರ್ಥ ಆಯ್ತಾ? E = mc² ಅಂತ ಹೇಳಿಕೆ ಮಾಡ್ತಾನೆ ಯಾರು? ಆಲ್ಬರ್ಟ್ ಐನ್ಸ್ಟೈನ್ ಮಾಡ್ತಾನಿಲ್ಲ. E = mc² ಅಂದ್ರೆ ಏನು? ಸ್ಮಾಲ್ ಅಮೌಂಟ್ ಆಫ್ ಮಾಸ್. ಎಕ್ಸಾಂಪಲ್ E = mc² ನೀನು ಹೇಳ್ಕೋಬಹುದು. ನನಗೆ ಒಂದು ದಿನ ಚಂದ್ರ ಅದೇ ಹೇಳ್ತೀನಿ, ಅಷ್ಟು ಓದಿದ್ದೀನಿ ನಮಗೆ, ನಾನು ಡೆಲಿಕೇಟ್ ಓದಿದ್ದೀನಿ. ನಿಮ್ಗೆ ಯಾವ ಫ್ರೀ ಇದ್ದಾಗ ಓದ್ರಿ. E = mc². ಫಾರ್ ಎಕ್ಸಾಂಪಲ್ ಈಗ ಮಾಸ್ ಆಫ್ ಯುರೇನಿಯಂ ಅದ. ಯುರೇನಿಯಂ ಮಾಸ್ ಏನದ, ಅಟಾಮಿಕ್ ಮಾಸ್ 235 ಅದ. 235 ಯೂನಿಟ್ಸ್ ಅಂತ ತಿಳ್ಕೊ, ಹೌದಾ? ಅದಕ್ಕೆ AMU ಅಂತ ಕರೀತೀವಿ. 235 to 36 ಹಿಂಗೆ ಐತಿ, AMU ಅಲ್ಲಿ. ಎಕ್ಸಾಂಪಲ್ 235 into ನಿಯರ್ ಅಬೌಟ್ ಆಂಗ್ಸ್ಟ್ರಾಮ್ ಒಳಗೆ ಇರ್ತದೆ. ಆಂಗ್ಸ್ಟ್ರಾಮ್ ಅಂತಂದ್ರೆ 10 to the power minus 10 ಅಂತ ತಿಳ್ಕೊಂಡ್ಬಿಡ್ರಿ. ಇಷ್ಟು ಬಂದು 235 into ಇಲ್ಲ ಅಂತ ನೀವು ಒಂದು ಕೆಲಸ ಮಾಡಿ, 235 ಬೇಡ, 1 into 10 to the power minus 10 kg. 10 to the power minus 10 kg ಮೀನಿಂಗ್ ಏನು? ಒಂದು 100 ಕೋಟಿ ಭಾಗದೊಳಗ 100 ಕೋಟಿ, 1 kg ಒಳಗೆ 100 ಕೋಟಿ ಭಾಗ ಮಾಡು. 1 kg ಒಳಗ 100 ಕೋಟಿ ಭಾಗ ಮಾಡು. ಒಂದು ಭಾಗ ಏನದಲ್ಲ ಅದು ಯುರೇನಿಯಂ ಅಂತ ತಿಳ್ಕೊ ಅಷ್ಟೇ, ನಾನೇನು ಜಾಸ್ತಿ ಆಗಿ. ಆಮೇಲೆ ಏನ್ ಮಾಡೋದು, ಇದು ಮಾಸ್ ಐತಿ. ನನಗೇನ್ ಬೇಕು, ಎನರ್ಜಿ ಫಾರ್ಮೇಷನ್ ಆಗಿರ್ಬೇಕು. E = mc². ಹೌದಾ? E = m ಅಂದ್ರೆ ಏನು? 1 into 10 to the power minus 10 into c². c ಅಂದ್ರೆ ಏನು? ಅಡೆ c. E = mc². E ಅಂದ್ರೆ ಎನರ್ಜಿ, m ಅಂದ್ರೆ ಮಾಸ್, c ಅಂದ್ರೆ ಸ್ಪೀಡ್ ಆಫ್ ಲೈಟ್. c ಅಂದ್ರೆ ಏನು? ಸ್ಪೀಡ್ ಆಫ್ 3 into 10 to the power 8 ಮೀಟರ್ per ಸೆಕೆಂಡ್. ಹೌದಿಲ್ಲ? ಇದಕ್ಕೆ ಸ್ಕ್ವೇರ್ ಮಾಡಿ. This is equal to 1 into 10 to the power minus 10 into 3 3s are 9 into 10 to the power 16 joule. Okay, this is equal to 9 into 1 9, 10 to the power 16 minus 10 ಅಂತಂದ್ರೆ 10 to the power 6 joule. 9 into 10 to the power 6 joule. ಅಷ್ಟು ಎನರ್ಜಿ ಇರುತ್ತೆ. ಅರ್ಥಾಯ್ತಾ? ಅಂದ್ರೆ ನಿಯರ್ ಅಬೌಟ್ 900 ಕಿಲೋ ಜೌಲ್.
900 ಕಿಲೋ ಜೂಲ್ ಎನರ್ಜಿ ಒಂದು ಯುರೇನಿಯಂ ಆಟಮ್ ನಿಂದ ಪ್ರೊಡ್ಯೂಸ್ ಆಗ್ತದೆ. ಅದಕ್ಕ ಏನು ಆಟಮ್ ಬಾಂಬ್ ಸಿಗ್ತದೆ ನಿಮ್ಗ, ನ್ಯೂಕ್ಲಿಯರ್ ಬಾಂಬ್ ಒಳಗ ಅಷ್ಟು ಎನರ್ಜಿ ಇರ್ತದೆ. ಜಸ್ಟ್ ವಿದಿನ್ ಅ ಸೆಕೆಂಡ್ ಒಳಗ 80,000 ಮೆಂಬರ್ಸ್ ಕುಂತಲ್ಲಿ ಕರ್ಕ ಆಗ್ತಾರೆ. ಹಿರೋಶಿಮಾ ನಾಗಾಸಾಕಿ ಒಳಗೆ, ಹಿರೋಶಿಮಾ 80,000, ನಾಗಾಸಾಕಿ ಒಳಗೆ ಒಂದು 80-90,000. ವಿದಿನ್ ಸೆಕೆಂಡ್ ಒಳಗ ನಿಯರ್ ಅಬೌಟ್ ಒಂದು 8 to 10 ಕಿಲೋಮೀಟರ್ ಮಶ್ರೂಮ್ ಕ್ಲೌಡ್ ಫಾರ್ಮೇಶನ್ ಆಗ್ತದೆ ಹೈಟ್. ಅಂದ್ರೆ ಎಷ್ಟು ಎನರ್ಜಿ ಇರಲಿಕ್ಕೆ ವಿಚಾರ ಮಾಡಿ. ಈ ಎನರ್ಜಿ ಎಲ್ಲಿಂದ ಬಂತು? ಮಾಸ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ಮಾಸ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ಸ್ಮಾಲ್ ಅಮೌಂಟ್ ಆಫ್ ಮಾಸ್ ಏನಾಗ್ತದೆ, ಎನರ್ಜಿ ಕನ್ವರ್ಟ್ ಆಗ್ತದೆ. ನೋಡಿ ವಿಚಾರ ಮಾಡಿ, ಸ್ಮಾಲ್ ಅಮೌಂಟ್ ಆಫ್ ಮಾಸ್ ಎಷ್ಟು ಎನರ್ಜಿ ಕನ್ವರ್ಟ್ ಮಾಡ್ತದ. ಇನ್ ಬಿಗ್ ಅಮೌಂಟ್ ಆಫ್ ಮಾಸ್ ನಾವು ಎನರ್ಜಿ ಕನ್ವರ್ಟ್ ಮಾಡಿದೆ ಅಂತಂದ್ರೆ ಎಂಟೈರ್ ವರ್ಲ್ಡ್ ಬ್ಲಾಸ್ಟ್ ಆಗ್ತದೆ, ಎಂಟೈರ್ ವರ್ಲ್ಡ್. ಓಕೆ, ಅದಕ್ಕ ಈ ನ್ಯೂಕ್ಲಿಯರ್ ಬಾಂಬ್ ಏನ್ ತಯಾರು ಮಾಡ್ತಾರ್ರಿ, ಕೋಪನ್ ಹೇರ್ ಅಂತ ಅವ್ನ ಫ್ರೆಂಡ್ಸ್ ಗಳು ಒಂದು 2-3 ಜನ ಕೂಡಿ ತಯಾರು ಮಾಡ್ತಾರೆ. ತಯಾರು ಮಾಡಿದಾಗ ಒಂದು ಭಗವದ್ಗೀತೆ ಓದ್ತಿರ್ತ ನಾವು. ಯಾರು? ಕೋಪನ್ ಹೇರ್ ಅವನ ಹೆಸರು. ಏನ್ ಮಾಡ್ತಾನ, ಈ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡಿದಳು ಅವನು ಒಬ್ಬ ಸೈಂಟಿಸ್ಟ್. ಒಬ್ಬನೇ ತಯಾರು ಮಾಡಿದ, ಅವನು ಒಬ್ಬ ಸೈಂಟಿಸ್ಟ್. ತಯಾರು ಮಾಡೋದು ಮಾತು ಹೇಳ್ತಾನ, ವಿ ಹ್ಯಾವ್ ಕ್ರಿಯೇಟೆಡ್ ದ ಬ್ರಹ್ಮಾಸ್ತ್ರ. ಹಿಂದ್ ಬ್ರಹ್ಮಾಸ್ತ್ರ ಅಂತ ಕೇಳಿದ್ ಗೊತ್ತಾ? ಬ್ರಹ್ಮಾಸ್ತ್ರ ಬಿಟ್ಬಿಟ್ರೆ ಮುಂದೋಯ್ತಿರ್ತ, ಮುಂದೆ ಮನುಷ್ಯ ಅಲ್ಲ, ಮುಂದೆ ಕಂಪ್ಲೀಟ್ ಏನೇನೆ ಸ್ವಚ್ಛ ಆಗ್ಬಿಡ್ತದೆ. ಓಕೆ, ಅಂದ್ರೆ ನಾವು ಬ್ರಹ್ಮಾಸ್ತ್ರ ಕ್ರಿಯೇಟ್ ಮಾಡಿದ್ವಿ. ಇದು ಮನುಷ್ಯನ ಕುಲಕ್ಕ ಏನಾಗ್ತದೆ, ನಾಂದಿ ಹಾಕ್ತದ. ಇಟ್ ವಿಲ್ ಡೆಸ್ಟ್ರಾಯ್ ದ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ ನಾವು ಅಳ್ತಾನ. ವಿಚಾರ ಮಾಡಿ. ಅಂದ್ರ ಭಗವದ್ಗೀತೆಯೊಳಗ ಮೆನ್ಷನ್ ಅದ, ಕುರುಕ್ಷೇತ್ರದೊಳಗೆ ಮೆನ್ಷನ್ ಅದ, ಹೌದಿಲ್ಲ? 18 ದಿನದೊಳಗೆ ನಡೀತದೆ ಯುದ್ಧ. 18 ದಿನದೊಳಗೆ ಯುದ್ಧ ನಡೀತಾವ. ಈಗಿನ ಟೈಮಿಗೆ ಇಷ್ಟೆಲ್ಲ ಶಸ್ತ್ರಾಸ್ತ್ರ 18 ದಿನ ಬಹಳಷ್ಟು ದಿನ ಬೇಕಾಗ್ತದೆ. ಆ ಟೈಮ್ 18 ದಿನ ಅಂತಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಬ್ರಹ್ಮಾಸ್ತ್ರ ಉಪಯೋಗ ಆಗಿದಾವ ಅಂತ ಹೇಳ್ಬೋದು. ಬ್ರಹ್ಮಾಸ್ತ್ರ ಅಂತ ನೇರಬಿಟ್ಟು ಅದಕ್ಕಿಂತ ಸಣ್ಣವರೇ. ಬ್ರಹ್ಮಾಸ್ತ್ರ ಉಪಯೋಗ ಆಗ್ತಿದೆ ಅಂತ ತಿಳಿಸಿಲ್ಲ, ಅದಕ್ಕಿಂತ ಸಣ್ಣ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಎನರ್ಜಿ ಕೊಡ್ತಕ್ಕಂಥವು ಕೂಡ ಇದ್ದು ಅಂತ. ಓಕೆ, ಇದೇನ್ ಹೇಳ್ತದ, ಮಾಸ್ ಇಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ಇದು ಎದರ ಬರ್ತಪ್ಪ? ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಬರ್ತದ. ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್ ಒಳಗ ನಾವು ನೋಡ್ತೀವಿ. ಇದು ನಮ್ಗ ಫಿಸಿಕ್ಸ್ ಒಳಗೆ ಬರ್ತದೆ. PUC ಸೆಕೆಂಡ್ ಇಯರ್ ದಾಗ ಬರ್ಬೋದು ಅನ್ಸುತ್ತ. ಅಲ್ಲಿ ನಾವು ಕಲಿತೀವಿ ಎಷ್ಟು ಅಮೌಂಟ್ ಆಫ್ ಮಾಸ್ ಇಸ್ ಕನ್ವರ್ಟೆಡ್ ಇಂಟು ಯಾವ ತರ ಎನರ್ಜಿ ಕನ್ವರ್ಟ್ ಆಗ್ತದ. ಸ್ಮಾಲೆಸ್ಟ್ ಅಮೌಂಟ್ ಆಫ್ ಮಾಸ್ ಎನರ್ಜಿ ಕನ್ವರ್ಟ್ ಮಾಡೋದು ಎಷ್ಟು ಎನರ್ಜಿ ಕನ್ವರ್ಟ್ ಆಯ್ತು. ಆಮೇಲೆ 900 ಕಿಲೋಗ್ರಾಮ್ ಇರಬಹುದು. ಐ ಥಿಂಕ್ ನನಗೆ ನೆನಪಿಲ್ಲ, ಒಂದು 900 kg ಅಷ್ಟು ಬಾಂಬ್ ಹಾಕ್ತಾರಲ್ಲಿ. 900 kg ಅದು ತೂಕ ಇರ್ತದೆ. ಫ್ಯಾಟ್ ಲಿಟಲ್ ಬಾಯ್ ಅಂಡ್ ಫ್ಯಾಟ್ ಮ್ಯಾನ್ ಅಂತ ಹೇಳಿ ಎರಡು ಬಾಂಬ್ಗಳ ಹೆಸರು. ಒಂದು ಲಿಟಲ್ ಬಾಯ್, ಇನ್ನೊಂದು ಫ್ಯಾಟ್ ಮ್ಯಾನ್ ಅಂತ ಹೇಳಿ. ಅದ್ರ ಬಗ್ಗೆ ನೀವು ಓದ್ರಿ, ನೋಡ್ಕೊಳ್ರಿ. ನಂತರ ಬರೋದೇನು, ಫೈನಲ್ ಆಗಿ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಅಂತ ಬರ್ತದೆ. ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಇನ್ನು ಬಹಳ ಪಾರ್ಟ್ಸ್ ಅದಾವ. ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಒಳಗೆ ಏನದ, ಈ ಒಂದು ಕೆಮಿಕಲ್ಸ್ ಗಳಿಂದ ಎನ್ವಿರಾನ್ಮೆಂಟಿಗೆ ಯಾವ ತರ ಲಾಸ್ ಅದ ಅಥವಾ ಯಾವ ತರ ಗೇನ್ ಅದ ಅದ್ರ ಬಗ್ಗೆ ಸ್ಟಡಿ ಮಾಡೋದು ಏನಂತ ಹೇಳ್ತೀವಿ ಅದಕ್ಕೆ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ. ಓಕೆ, ನೆಕ್ಸ್ಟ್ ವಿಡಿಯೋದೊಳಗ ನಾವೇನ್ ಮಾಡೋಣ, ಈ ಸಮ್ ಬೇಸಿಕ್ ಅದಲ್ಲ, ಬೇಸಿಕ್ ಕಾನ್ಸೆಪ್ಟ್ ಒಳಗ ಒಂದಿಷ್ಟು ಏನದವ ಕೀ ವರ್ಡ್ಸ್ ಅದಾವ. ಎಕ್ಸಾಂಪಲ್ ರೋಸ್ಟಿಂಗ್ ಅದ, ಕ್ಯಾಲ್ಸಿನೇಷನ್ ಅದ, ಕಲ್ತಿದೀವಿ. ಆಮೇಲೆ ಆಕ್ಸಿಡೇಷನ್, ರಿಡಕ್ಷನ್ ರಿಯಾಕ್ಷನ್ ಗಳು ಅದಾವ. ಆಮೇಲೆ ಮುಂದೆ ಇನ್ನೂ ಅದ ಹೇಳ್ತೀನಿ. ಮುಂದೆ ಬರ್ತದ ಅಂತಂದ್ರ ಈ ಅನಿಲಿಂಗ್ ಅಂತ ಬರ್ತದ, ಸ್ಮೆಲ್ಟಿಂಗ್ ಅಂತ ಬರ್ತದ, ಅಲಾಯಿಗಳು ಬರ್ತವ. ನಂತರ ಸೊಲ್ಯೂಷನ್ ಅಂತ ಬರ್ತದ. ಅದು ಆದ ನಂತರ ಬಾಯ್ಲ್ಸ್ ಲಾ ಅಂತ ಬರ್ತದ. ಕಂಬಷನ್ ರಿಯಾಕ್ಷನ್ ಗಳು ಬರ್ತವ. ಕ್ಯಾಥೋಡ್ ಅಂದ್ರೆ ಏನು, ಆನೋಡ್ ಅಂದ್ರೆ ಏನು. ಆಮೇಲೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ಸ್, ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್, ಆಮೇಲೆ ಎಕ್ಸ್ರೇ ಹಂಗ ಡಿಸ್ಕವರ್ ಆಯ್ತು, ಅದನ್ನ ನಾವು ಮುಂದಿನ ವಿಡಿಯೋದೊಳಗ ನೋಡೋಣ ಅಂತ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದ.